ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಅದು ಬೇರೆ ಇತ್ತೀಚೆಗೆ ಒಂದು ವಿವಾದ ನಿಮಗೆ ಗೊತ್ತದ. ವಿಷಸರ್ಪ ಹೇಳಿಕೆ ಯಾರ್ದು? ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ವಿಷಸರ್ಪ ಅಂತ ಕರೆದರು. ಈ ಸಂಪ್ರದಾಯವಾದಿ ಸಂಘ ಪರಿವಾರ ಜನಕ್ಕೆ RSSಕ್ಕೆ ಇದೊಂದು ವಿಷಸರ್ಪ ಅಂತ ಹೇಳಿಕೊಟ್ಟಿದ್ದರ ವಿರುದ್ಧವಾಗಿ ಯಾಕೆ ಕೊಟ್ಟರು ಏನು ಕೊಟ್ಟರು ನಂತರದ ಮಾತು. ವಿಷಸರ್ಪ ಅಂತ ಹೇಳಿದ್ದು ಇದು ತಪ್ಪು, ಯಾರ ಬಗ್ಗೆ ಆಗಲಿ ಏನೂ ಆಗಲಿ ಅದ್ರ ಬಗ್ಗೆ ಹೇಳಿದ್ದು ತಪ್ಪು. ಯಾಕಂತಂದ್ರೆ ಆ ಭಾಷೆ ಬಳಸೋ ಅವಶ್ಯಕತೆ ಅದನ, ಮತ್ತು ನಾವು ಅದೇ ಭಾಷೆ ಬಳಸಿದ್ರೆ ನಮಗೂ ಮತ್ತು ಅವರಿಗೆ ಇರೋ ಅಂತರ ಏನು ಅನ್ನೋದು ಒಂದು ಪ್ರಶ್ನೆ, ಸಾಮಾಜಿಕವಾಗಿ ನಾಗರಿಕವಾಗಿ. ಆದರೂ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಂದ ತಕ್ಷಣ ಅದಕ್ಕೆ ಬದ್ದಿದ್ದಾರೆ ಅನ್ನೋದು ಭಾಳ ಮಹತ್ವದ. ಈ ವಿಷಯದಲ್ಲೇ ನಮ್ಮ ಪ್ರಿಯಾಂಕಾ ಖರ್ಗೆ ಒಳ್ಳೆಯ ಅಭ್ಯಾಸಗಳಂತ ಕಾಣ್ತಾರೆ. ಅವ್ರು ನೋಡಿದರೆ ಅವ್ರ ವಾಕ್ಚಾತುರ್ಯ ಜೊತೆಗೆ ಅವರ ಅನುಭವಗಳನ್ನು ಅವ್ರು ಹಂಚ್ಕೊಳ್ಳೋದನ್ನು ನೋಡಿದಾಗ ಏನಪ್ಪ ಇವರು ಅಂತೇಳಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ವಿಷಸರ್ಪ ಕೊಲ್ಲಿ ಹೇಳಿಕೆಯ ವಿರುದ್ಧ ಯಾರೋ ದೂರು ದಾಖಲಿಸುವ ಬದಲು ಯಾರೋ ದೂರು ದಾಖಲಿಸಿದರು. ಯಾರ್ಯಾಕೆ RSSಗೆ ಅಂದರು. ಅವರು RSSಗೆ ಯಾಕೆ ಅದನ್ನು ಕೇಸ್ ಹಾಕಬಾರ್ದು? ಅವರು ಬಂದು ನಮ್ಮ ಮೇಲೆ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮೇಲೆ ಯಾಕಪ್ಪ ಹಾಕಬಾರ್ದು? ಏನು ತಪ್ಪದ? ಹಾಗಿಲ್ಲಲ್ಲ. ಹೌದು, ವಿಷಸರ್ಪ ಯಾಕಂದ್ರೆ ಅವ್ರು ನೋಡಲಿ ತಪ್ಪಾಗಿದ್ರೆ ಆಗಿರೋದು ಅವರ ಕೇಸ್ ಆಗಿಲ್ಲ ಅಂತ ಇದ್ದಾರೆ. ಯಾರೋ ಕಡೆಯಿಂದ ಯಾಕೆ ಹಾಕಿಸ್ತಾ ಇದ್ದಾರೆ? ಭಯಾನ ಅವ್ರಿಗೆ ಆ ಸಂಘಟನೆ RSS ಅದು ನೋಂದಣಿ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ RSS ಅವರು ನೋಂದಣಿ ಮಾಡಿಸಿಕೊಂಡಿದ್ದಾರೆ. ತಾವೇ ಲೆಟ್ರ್ನಲ್ಲಿ ದೂರು ದಾಖಲಿಸಲಿ, ತಾವು ಮಾಡಲಿ. ಅವರು ನೋಂದಣಿ ಆಗಿದ್ದ ಸಂಸ್ಥೆ ಇದ್ದಾರೆ RSS. ಲೆಟ್ರ್ ಮೇಲೆ ಹೌದು ತಪ್ಪೈತಿ, ಇದು ಅವ್ರು ಖಂಡಿಸ್ತೀವಿ, ಅದು ನೀವು ಕೇಸ್ ಹಾಕ್ರಿ. ನಿಜವಾಗಿ ಇದನ್ನು ಚಾಲೆಂಜ್ ಮಾಡ್ತಾ ಇದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು ಮತ್ತು ಅವರಪ್ಪ ಮಲ್ಲಿಕಾರ್ಜುನ ಖರ್ಗೆ ಅವರು. ಈ RSSದ ಒಂದು ಮೂಲ ಉದ್ದೇಶ